ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ತಿಂಡಿ ಪ್ರಿಪರೇಷನ್ ಆಗ್ತಾ ಇದೆ. ತಿಂಡಿಗೆ ಇವತ್ತು ನಾನು ಕಡುಬು ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ಹಾಕಿ ನಾವು ನಮ್ಮ ಸೈಡಲ್ಲಿ ಜಾಸ್ತಿ ಕಡುಬು ಎಲ್ಲ ಮಾಡ್ತಾ ಇರ್ತೀವಿ. ಅದನ್ನೇ ಇವತ್ತು ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸೈಡಲ್ಲಿ ಅನ್ನ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅನ್ನ ಬೇಯ್ತಾ ಇದೆ. ಈ ಸೈಡಲ್ಲಿ ಕಡುಬು ಮಾಡ್ತಾ ಇದ್ದೀನಿ. ಒಂದೊಂದು ಸಲ ಅಂದರೆ ದೋಸೆ, ರೊಟ್ಟಿ, ಇಡ್ಲಿ ಅಂತ ಎಷ್ಟು ಮಾಡೋದಲ್ವ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ವಾರಕ್ಕೆ ಒಂದಿನ ಎಲ್ಲ ಈ ರೀತಿ ಕಡುಬು ಮಾಡ್ತೀನಿ. ಒಂದೊಂದು ಸಲ ಇದನ್ನೇ ಶಾವಿಗೆ ಥರ ಕೂಡ ಮಾಡ್ಕೋತೀನಿ. ಹಾಗೆ ಒಂದು ಸೈಡಲ್ಲಿ ಅನ್ನ ಬೇಯ್ತಾ ಇದೆ, ಇನ್ನೊಂದು ಸೈಡಲ್ಲಿ ಕಡುಬು ಬೇಯ್ತಾ ಇದೆ. ಸಾಂಬಾರು ಕೂಡ ಮಾಡಬೇಕಿತ್ತು. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಮಗೆ ಅಂದರೆ ಲಂಚ್ ಬಾಕ್ಸಿಗೆ ಬೇಕಾಗತ್ತೆ ಎಲ್ರಿಗೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ಕಡುಬು ಮಾಡಿದ್ದೆ ಅಲ್ವಾ, ಕಡುಬಿಗೆ ಇದಷ್ಟೊಂದು ಚೆನ್ನಾಗಾಗಲ್ಲ ಸೌತೆಕಾಯಿ ಸಾಂಬಾರು. ಅದರ ಜೊತೆಗೆ ಅಂತ ಅಂದ್ಬಿಟ್ಟು ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಈ ಸೌತೆಕಾಯಿ ಏನಂತ ಹೇಳಿದರೆ ತುಂಬಾ ಕಹಿ ಇರುತ್ತೆ. ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪೆಲ್ಲ ಹಾಕಿ ಒಂದು 10 ಮಿನಿಟ್ಸ್ ಆದರೂ ಅದನ್ನು ಹಾಗೆ ಎತ್ತಿಡಬೇಕಾಗತ್ತೆ. ಅಂದರೆ ಅದರ ಕಹಿ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಒಂದು ಪಾತ್ರೆಗೆ ಹಾಕಿ ಅದನ್ನು ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಇಡ್ತೀನಿ. ಆಮೇಲೆ ಬೇಯೋದಕ್ಕೆ ಇಟ್ಕೊಂಡಿರ್ತೀನಿ. ಹಾಗೆ ಇದರ ತಿರುಳೆಲ್ಲ ಇರುತ್ತಲ್ವ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಡಬ್ಬದಲ್ಲಿ ಹಾಕಿಟ್ಟು ಆಮೇಲೆ ಹೂವಿನ ಗಿಡಕ್ಕೆ ಹಾಕ್ತೀನಿ. ಹೂವು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಹೂವಿನ ಗಿಡಕ್ಕೆ ಈ ಥರ ತರಕಾರಿ ಸಿಪ್ಪೆಗಳನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ. ನಾನಂದರೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಿ ಬರುತ್ತೆ. ಗುಲಾಬಿ ಗಿಡದಲ್ಲೆಲ್ಲ ಹೂವು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ಇವಾಗ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ರೆಡಿ ಮಾಡಿ ಆದ ನಂತರ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಚಟ್ನಿಗೊಂದು ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಈ ಕಡುಬು ಮಾಡಬೇಕಿದ್ರೆ ಕೆಂಪು ಚಟ್ನಿನೇ ಮಾಡಬೇಕು. ಗ್ರೀನ್ ಚಟ್ನಿ ಮಾಡಿದರೆ ಅಷ್ಟೊಂದು ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಾಗಲ್ಲ, ಟೇಸ್ಟ್ ಚೆನ್ನಾಗಾಗಲ್ಲ. ಈ ಥರ ಕೆಂಪು ಚಟ್ನಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಟೀ ಕೂಡ ರೆಡಿ ಮಾಡಿಕೊಂಡೆ. ನಾನು ಸ್ವಲ್ಪ ಸಮಯದಿಂದ ಬ್ಲ್ಯಾಕ್ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಸಿಡಿಟಿ ನನಗೆ ಆಗಿರೋದ್ರಿಂದ ಬ್ಲ್ಯಾಕ್ ಟೀ ಕುಡಿದರೆ ಏನೂ ತೊಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಇವಾಗ ಅಭ್ಯಾಸ ಮಾಡ್ತಾ ಇದ್ದೀನಿ. ಇನ್ನು ನನಗೆ ಬ್ಲ್ಯಾಕ್ ಟೀ ಅಂತ ಹೇಳಿದರೆ ತುಂಬ ಇಷ್ಟ. ಹಾಲು ಹಾಕಿ ಮಾಡುವ ಟೀಗಿಂತ ಬ್ಲ್ಯಾಕ್ ಟೀನೇ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ ನಾನು. ಹಾಗೆ ನನಗೆ ಎಸಿಡಿಟಿ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಡಾಕ್ಟರ್ ಹತ್ರ ಕೂಡ ಹೋಗಿದ್ದೆ. ಈ ಥರ ಒಂದು ಕಷಾಯ ಕೊಟ್ಟಿದ್ದರು, ಆಯುರ್ವೇದಿಕ್ ಕಷಾಯ ಕೊಡ್ತೀನಿ ಅಂತ ಹೇಳಿ ಅದನ್ನು ಕೊಟ್ಟಿದ್ದರು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಆಯುರ್ವೇದಿಕ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದರು, ಹಾಗೆ ಕಷಾಯ ಕೂಡ ಕೊಟ್ಟಿದ್ದರು. ಗ್ಯಾಸ್ಟ್ರಿಕ್ ಅಂತೂ ತುಂಬಾ ಕಡಿಮೆ ಇದೆ. ಸೊ ಅದನ್ನು ಇವಾಗ ಕುಡಿತಾ ಇದ್ದೀನಿ. ಇದು ಮಾತ್ರ ಕುಡಿಯೋದೊಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ನಮಗೆ ಡೆಲಿವರಿ ಟೈಮಲ್ಲೆಲ್ಲ ಕೊಟ್ಟಿರ್ತಾರಲ್ವ ಕಷಾಯ, ಸೇಮ್ ಅದೇ ಥರ ಫೀಲ್ ಆಗುತ್ತೆ ಇದನ್ನು ಕುಡಿಬೇಕಿದ್ರೆ. ಈ ದಶಮೂಲ ಆರಿಷ್ಟೆಲ್ಲ ಕೊಡ್ತಾರಲ್ವ ಡೆಲಿವರಿ ಟೈಮಲ್ಲಿ, ಸೇಮ್ ಅದೇ ಥರ ಇತ್ತು. ಕುಡಿಯೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಕೆಲಸಗಳನ್ನೆಲ್ಲ ಮುಗಿಸಿ ಟ್ಯಾಬ್ಲೆಟ್ ತೊಗೊಂಡು ಕಷಾಯ ಎಲ್ಲ ಕುಡಿದು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಹಾಗೆ ಲಾಸ್ಟ್ ನಾನು ವಿಡಿಯೋದಲ್ಲಿ ಸಂಧ್ಯಾಳ ಮನೆಗೆ ಹೋಗಿದ್ದೆ ಅಂತ ತಿಳಿಸಿದ್ದೆ ಅಲ್ವಾ, ಅಲ್ಲಿ ಹೋಗಬೇಕಿದ್ರೆ ಒಂದು ಶಾಪಿಗೆ ಹೋಗಿ ಈ ಥರ ಕಪ್ಗಳನ್ನು ತೊಗೊಂಡು ಬಂದಿದ್ವಿ. ಇದರಲ್ಲಿ 6 ಕಪ್ ಇದೆ. ತುಂಬಾ ಚೆನ್ನಾಗಿದೆ. ಒಳಗಡೆ ಸ್ಟೀಲ್ ಇದೆ, ಹೊರಗಡೆ ಫೈಬರ್ ಟೈಪ್ ಇದೆ. ಅಂದರೆ ನಮಗೆ ನಾರ್ಮಲ್ ಆಗಿ ಸಿರಮಿಕ್ ಕಪ್ಪೆಲ್ಲಾದರೆ ಒಳಗಡೆ ಅದು ಸ್ವಲ್ಪ ಸಮಯ ಟೀ ಅದರಲ್ಲಿ ಕುಡಿತಾ ಇರ್ತೀವಲ್ವ, ಅದು ಸ್ವಲ್ಪ ಸಮಯ ಆದ ನಂತರ ಕಲರ್ ಬರುತ್ತೆ. ಸೊ ಇದಾದರೆ ತುಂಬ ಒಳ್ಳೆಯದು. ಇದರ ರೇಟ್ 622 ಏನೋ ಇತ್ತು. ನಮಗೆ ಡಿಸ್ಕೌಂಟ್ ಮಾಡಿಬಿಟ್ಟು ಹೋಲ್ಸೇಲ್ ಶಾಪಿಗೆ ಹೋದದ್ದು ನಾವು. ಅಲ್ಲಿ 390 ರುಪೀಸಿಗೇನೋ ಕೊಟ್ಟರು. ಹಾಗೆ ಇದು ಕಪ್ ಕೂಡ ತೊಗೊಂಡ್ವಿ. ಇದು ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಪ್ ತೊಗೊಂಡಿರುವಂಥದ್ದು. ಇದಕ್ಕೆ 45 ರುಪೀಸು ಒಂದು ಕಪ್ಪಿಗೆ. ಐಸ್ ಕ್ರೀಮ್ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಐಸ್ ಕ್ರೀಮ್ ಎಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿರುವಂಥದ್ದು. ಹಾಗೆ ಫ್ಲೋರ್ ಕ್ಲೀನರ್ ಕೂಡ ತೊಗೊಂಡ್ವಿ. ವಿಮ್ಮಿದ್ದು ಬಂದಿದೆ ಅಲ್ವಾ, ಇವಾಗ ರೀಸೆಂಟಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರ ಒಂದು ಅಂದರೆ ಇದನ್ನು ಹಾಕಿಬಿಟ್ಟು ನಾವು ಫ್ಲೋರ್ ಕ್ಲೀನ್ ಮಾಡಿದರೆ ತುಂಬ ಫ್ಲೇವರ್ ಕೊಡುತ್ತೆ. ಏನೋ ಒಂಥರ ಸ್ಮೆಲ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಲೈಝಾಲ್ ಯೂಸ್ ಮಾಡ್ತೀನಿ ನಾನು. ಲೈಝಾಲ್ಗಿಂತ ಇದ್ದೇ ಬೆಟರ್ ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಹೊತ್ತಿನವರೆಗೆ ಕೂಡ. ಸೊ ಇದನ್ನು ತೆಗೋಬೋದು, ಯಾರಿಗೆ ಕೂಡ ಆರಾಮಾಗಿ ತೊಗೋಬೋದು. 240 ರುಪೀಸ್ ಇತ್ತು ಇಷ್ಟು ದೊಡ್ಡ ಬಾಟಲ್ಗೆ. ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು. ಹಾಗೆ ನಂತರ ಇಲ್ಲಿ ನಾನು ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಾಯಿದ್ದೀನಲ್ವಾ, ಮಾತಾಡೋದಕ್ಕೆ ಅಷ್ಟೊಂದು ಏನೋ ಒಂಥರ ಆ ಫ್ಲೋ ಏನಿದೆ ನೋಡಿ, ಅದು ಬರ್ತಾ ಇಲ್ಲ. ಅಂದರೆ ಸ್ವಲ್ಪ ಲಾಂಗ್ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ನಾನು ಡೈರೆಕ್ಟ್ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡಿದ್ದೆ, ಬಟ್ ಡೈರೆಕ್ಟ್ ವಾಯ್ಸ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಏನೋ ಮರ್ತೋಗಿದ್ದೀನಿ ಅಂತ ಅನ್ನಿಸ್ತಾ ಉಂಟು. ಹಾಗೆ ಹಾಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಹಾಲು ಬಿಸಿ ಆಗ್ತಾಯಿದೆ ಅಂತ ಹೊರಗಡೆ ಬಂದಿದ್ದೀನಿ. ಇಲ್ಲಿ ಬಟ್ಟೆ ಒಣಗೋದಕ್ಕೆ ಹಾಕಿದ್ದೆ ಬೆಳಿಗ್ಗೆ, ವಾಶ್ ಮಾಡಿಬಿಟ್ಟು ಅದನ್ನು ತೆಗಿಯೋಣ ಅಂತ ಬಂದಿದ್ದೀನಿ.
ಹಾಗೆ ತುಂಬ ಚಳಿ ಅಲ್ವಾ, ನಮ್ಮ ಸೈಡಲ್ಲಂತೂ ತುಂಬ ಚಳಿ ಇದೆ. ಒಂದು 2 ಡೇಸ್ ಆಯಿತು ಸಖತ್ ಚಳಿ ಇದೆ. ಬೆಳಿಗ್ಗೆ ಹೊತ್ತಿಗೆ ಎದ್ದೇಳೋದಕ್ಕೇ ಆಗಲ್ಲ, ಎದ್ಬಿಟ್ಟು ಹೊರಗಡೆ ಬರೋದಕ್ಕಾಗಲ್ಲ. ನಾನು ಬೇರೆ ವಾಕಿಂಗ್ ಹೋಗ್ತೀನಲ್ವ, ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು. ಬೆನ್ಗೆ ಇವತ್ತು ಕೋಲ್ಡ್ ಆಗಿದೆ, ಅಂದರೆ ಅವರಿಗೆ ಬೇಗ ಕೋಲ್ಡ್ ಆಗೋದು. ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ವಾಕೆಲ್ಲ ಮಾಡಿದರೆ ಕೋಲ್ಡ್ ಆಗೋದು ಬೇಗ ಅವರಿಗೆ. ನನಗಾದರೂ ಅಷ್ಟು ಬೇಗ ಕೋಲ್ಡ್ ಆಗಲ್ಲ, ಹೀಟ್ ಬಾಡಿ ಅದರಿಂದ. ಅವ್ರದ್ದು ಸ್ವಲ್ಪ ಕೋಲ್ಡ್ ಬಾಡಿ ಆದ್ದರಿಂದ ಬೇಗ ಅವರಿಗೆ ಕೋಲ್ಡ್ ಆಗುತ್ತೆ. ಹಾಗಾಗಿ ನಿನ್ನೆ ಹೋಗಿದ್ದರು, ಇವತ್ತು ಶೀತ ಆಗಿದೆ ಅಂತ ಮಲ್ಕೊಂಡಿದ್ರು. ಹಾಗಾಗಿ ನಾನು ಒಬ್ಬಳೇ ಎದ್ಬಿಟ್ಟು ವಾಕಿಂಗ್ ಹೋಗಿದ್ದೆ. ನನ್ನ ಮಗನಿಗೆ ಕೂಡ ಕೋಲ್ಡ್ ಆಗಿದೆ, ಕ್ಲೈಮೇಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇವಾಗ ತುಂಬ ಚಳಿ ಇರೋದ್ರಿಂದ ಇನ್ನು ಸ್ವಲ್ಪ ಮಕ್ಕಳಿಗೆಲ್ಲ ಹುಷಾರು ತಪ್ಪೋದು, ಹಾಗೆ ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೆ ಕೂಡ ಅಷ್ಟೇ ಹುಷಾರು ತಪ್ಪೋದು ಈ ಥರ ಎಲ್ಲ ಆಗ್ತಾಯಿದೆ. ನಾನು ಒಂದು ಸಲ ವೀಡಿಯೋದಲ್ಲಿ ನಿಮಗೆ ನಮ್ಮದು ಚಿಕ್ಕು ಗಿಡ, ಅಂದರೆ ನಮ್ಮ ಸರೌಂಡಿಂಗಲ್ಲಿ ಇರುವಂತಹ ನಾವು ನೆಟ್ಟಂಥ ಗಿಡಗಳನ್ನೆಲ್ಲ ತೋರಿಸಿದ್ದೆ ಅಲ್ವಾ. ಅದರಲ್ಲಿ ಚಿಕ್ಕು ಗಿಡ ತೋರಿಸಿದ್ದೆ ನಿಮಗೆ. ಅದರಲ್ಲಿ ಚಿಕ್ಕ ಚಿಕ್ಕ ಮಿಡಿ ಇದೆ, ಇನ್ನು ಚಿಕ್ಕು ಆಗ್ತದೆ ಅಂತ ಹೇಳಿದ್ದೆ. ಈಗ ತೋರಿಸ್ತೀನಿ ಹೇಗಾಗಿದೆ ಗಿಡ ಅಂತ ಒಂದು ಸಲ ನೋಡಿ ನೀವು. ನೋಡಿ, ಗಿಡ ಕಂಪ್ಲೀಟಾಗಿ ಒಣಗಿದೆ ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಮಿಡಿಗಳಿತ್ತು ನೋಡಿ, ತುಂಬ ಮಿಡಿಗಳಿತ್ತು. ತುಂಬ ಚಿಕ್ಕು ಆಗ್ತಾ ಇತ್ತೋ ಏನೋ ಮೋಸ್ಟ್ಲಿ ಗೊತ್ತಿಲ್ಲ, ಆದರೆ ಮಿಡಿ ಮಾತ್ರ ತುಂಬ ಇತ್ತು. ಕಂಪ್ಲೀಟಾಗಿ ಗಿಡ ಹಾಳಾಗಿದೆ. ಏನು ರೀಸನ್ ಗೊತ್ತಾ, ಈ ನಾವು ಹುಲ್ಲು ತೆಗಿಬೇಕಿದ್ರೆ ಮಿಷಿನ್ ಅವ್ರಿಗೆ ಹೇಳಿದ್ವಿ ಅಲ್ವಾ ಹುಲ್ಲು ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು, ಅವರು ಈ ಥರ ಏನು ಇದರ ಸಿಪ್ಪೆನೇ ಹೋಗಿದೆ ನೋಡಿ. ಇದಕ್ಕೆ ಮಿಷಿನ್ ಹಾಕಿದ್ದಾರೆ, ಮಿಷಿನ್ ಹಾಕಿಬಿಟ್ಟು ಸಿಪ್ಪೆನೇ ಹೋಗಿದೆ. ನಾವು ಹಾಕಿರುವಂತಹ ನೀರು ಇದರ ಮುಖಾಂತರನೇ ಮೇಲ್ಗಡೆ ಹೋಗೋದಲ್ವ. ಬಟ್ ಅದರ ಸಿಪ್ಪೆನೇ ಇಲ್ಲ ಅಂತ ಹೇಳಿದರೆ ಗಿಡ ಎಲ್ಲಿ ಉಳಿಯುತ್ತೆ. ಅದೊಂದು ಹಾಳು ಮಾಡಿ ಹಾಕಿದ್ರು ಈ ಮಿಷಿನ್ನವರು ಅಂತ ಹೇಳ್ಬೋದು. ಬೇಜಾರಾಗ್ತಾಯಿದೆ ಗಿಡ ಹಾಳಾಗಿದೆ ಅಂತ. ನನ್ನ ಹಸ್ಬೆಂಡ್ಗಂತೂ ಇನ್ನೂ ಬೇರೆ ಗಿಡ ತಂದು ಇಲ್ಲಿ ನೆಡೋ ತನಕ ಸಮಾಧಾನನೇ ಇಲ್ಲ. ಯಾವಾಗಿಂದ ಹೇಳ್ತಾ ಇದ್ದಾರೆ ಬೇರೆ ಗಿಡ ತರ್ತೀನಿ ಅಂತ. ಬಟ್ ನಾನೇ ಬಿಟ್ಟಿಲ್ಲ, ಯಾಕೆಂತ ಹೇಳಿದರೆ ತುಂಬ ಬಿಸಿಲಿದೆ ಅಲ್ವಾ, ಬಾಡಿ ಹೋದರೆ ವಾಪಸ್ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಭಯ ಆಗತ್ತೆ ನನಗೆ, ಎಲ್ಲಿ ಹಾಳಾಗತ್ತೆ ಏನೋ ಗಿಡ ಅಂತ. ಸೊ ಹಾಗಾಗಿ ತಂದು ನೆಟ್ಟಿಲ್ಲ. ತುಂಬ ಬೇಜಾರಾಗ್ತಾ ಇದೆ ಮಾತ್ರ. ಎಷ್ಟೊಂದು ಮಿಡಿಗಳಿತ್ತು ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಕಂಪ್ಲೀಟಾಗಿ ಗಿಡನೇ ಒಣಗಿ ಹೋಗಿದೆ. ಹಾಗೆ ಇದೊಂದು ಕೆಸುವಿನದ್ದು, ನಾವು ಇದು ಕೂಡ ಅಷ್ಟೇ ಅಮ್ಮನ ಮನೆಯಿಂದ ತಂದಿರುವಂಥದ್ದು. ಇದು ಕೂಡ ನೆಟ್ಟಿದ್ವಿ ಅಲ್ವಾ, ಇದು ಇಷ್ಟಿಷ್ಟು ದೊಡ್ಡದು ಬಂದಿತ್ತು. ಇದನ್ನು ಕೂಡ ಎಲ್ಲ ಮಿಷಿನ್ನವರು ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು. ನನಗೆ ಗೊತ್ತಿರಲಿಲ್ಲ ಇದು ಕಟ್ ಮಾಡಿದ್ದಾರೆ ಮಿಷಿನ್ನವರು ಅಂತ. ಮೊನ್ನೆ ಹಸ್ಬೆಂಡ್ ಹೇಳಿದರು ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ, ಒಂದ್ಸಲ ಎಲ್ಲ ಕತ್ತರಿಸ್ತಾರೆ ಅದನ್ನು ಅಂತ ಹೇಳ್ತಾಯಿದ್ರು. ಈಗ ಸ್ವಲ್ಪ ಮೇಲ್ಗಡೆ ಬರ್ತಾಯಿದೆ. ಕರಿಯಚೇವು ಅಂತ ಹೇಳ್ತೀವಿ ಇದಕ್ಕೆ, ನಮ್ಮ ತುಳು ಭಾಷೆಯಲ್ಲಿ ಕರಿಯಚೇವು ಅಂತ ಹೇಳ್ತೀವಿ. ಇದು ಬಾಣಂತಿಗೆ ಎಲ್ಲ ಫಸ್ಟ್ ಟೈಮ್ ಅಂದರೆ ಡೆಲಿವರಿ ಆಗಿರುತ್ತಲ್ವ, ಡೆಲಿವರಿ ಆಗಿ ಫಸ್ಟ್ ನಾವು ಕೊಡುವಂಥದ್ದು. ಅಂದರೆ ಈ ಸಾಂಬಾರು ಸಾರೆಲ್ಲ ಕೊಡ್ತೀವಲ್ವ, ಅದೆಲ್ಲ ಕೊಡೋದಕ್ಕಿಂತ ಮೊದಲು ಇದರ ಒಂದು ಪಲ್ಯ ಮಾಡಿ ಕೊಡ್ತೀವಿ. 3 ಗಿಡ ಇದೆ ನೋಡಿ, ಅಲ್ಲೊಂದಿದೆ ಚಿಕ್ಕದು, ಅದಕ್ಕೆ ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದಾರೆ ಹಸ್ಬೆಂಡ್, ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ಬಾಣಂತಿಗೆ ಕೊಡ್ತಾರೆ ಕೆಸುವಿನ ಪಲ್ಯ ಅಂತ ಅಂದ್ಬಿಟ್ಟು ಇದನ್ನು ಮಾಡಿ ಕೊಡುವಂಥದ್ದು. ನಮಗೆ ಕೂಡ ತಿನ್ಬೋದು, ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ನೋಡಿ ತುಂಬ ಆಗ್ತಾಯಿದೆ. ಕಟ್ಟಲೇ ಇಲ್ಲ, ನಾನು ತುಂಬ ದಿನ ಆಯಿತು ಕೊಯ್ದಿಲ್ಲ, ಇನ್ನೂ ಕೂಡ ಕಟ್ಟಿಲ್ಲ. ಇನ್ನೂ ಕೂಡ ತುಂಬ ಇದೆ ನೋಡಿ ಇದರಲ್ಲಿ. ಒಂದು ಕಟ್ಟಿದರೆ ಒಂದು ದೊಡ್ಡ ಮಾಲೆ ಸಿಗುತ್ತೆ. ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಈಗಂತೂ ಲಾಗೇ ಮಾಡೋಕ್ಕಾಗ್ತಾ ಇಲ್ಲ. ಈ ಲಾಗ್ಸ್ ಎಲ್ಲ ಹಾಗೇ ಒಂದು 2-3 ಡೇಸ್ ನಾವು ಸ್ಟಾಪ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ನಂತರ ನಮಗೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೇನೇ ಆಗಲ್ಲ, ಆ ಥರ ಆಗುತ್ತೆ. ನಂದು ಕೂಡ ಅದೇ ಆಗಿದೆ ಕತೆ. ನೋಡಿ ತುಂಬ ಇದೆ ಮಲ್ಲಿಗೆ, ಕನಕಾಂಬರ ಜೊತೆ ಇದನ್ನು ಕಟ್ಟಿದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಎಲೆ ನೋಡಿ, ಪಾದಲ್ ತಪ್ಪು ಅಂತ ಹೇಳ್ತೀವಿ, ತಲೆಗೆಲ್ಲ ಹಾಕ್ತಾರೆ ಇದನ್ನು, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮೊದಲೆಲ್ಲ ನಮಗೆ ಇದನ್ನು ಹಿಸ್ಕಿ ಇದರ ನೀರೆಲ್ಲ ಕೊಡ್ತಾಯಿದ್ರು ತಂಪು ಬಾಡಿಗೆ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲ. ಇಲ್ಲಿ ನೋಡಿ ಇದು ಕೊಡ್ತಾಯಿದ್ರು, ಅದನ್ನೆಲ್ಲ ಕುಡಿತಾಯಿದ್ವಿ. ಕುಡಿಯೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ, ಆದರೆ ಬಾಡಿ ಹೀಟ್ ಆದಾಗೆಲ್ಲ ಇದನ್ನು ನೀರಲ್ಲಿ ಕಿವುಚ್ಬಿಟ್ಟು ಆಮೇಲೆ ಜೀರಿಗೆ ಎಲ್ಲ ಹಾಕಿ ಈ ಯೂರಿನ್ ಇನ್ಫೆಕ್ಷನ್ ಆದಂತಹ ಟೈಮಲ್ಲೆಲ್ಲ ಇದನ್ನು ಕೊಡ್ತಾಯಿದ್ರು. ಇದನ್ನು ನೀರಲ್ಲಿ ಕಿವುಚಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಕೊಡ್ತಾಯಿದ್ರು. ಅಡಿಕೆ ಇದೆ, ನಾನು ಹೆಕ್ಕಿಲ್ಲ ಇನ್ನೂ ಕೂಡ, ಸ್ವಲ್ಪ ಅಡಿಕೆ ಅಲ್ಲಲ್ಲಿ ಇದೆ ಬಿದ್ದು.
ಆಗಲೇ ನಾನು ಹೇಳಿದೆ ಅಲ್ವಾ, ತರಕಾರಿ ಸಿಪ್ಪೆ ಆಮೇಲೆ ತಿರುಳೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಡಬ್ಬದಲ್ಲಿ ಹಾಕಿ ಒಂದು 3-4 ದಿನಕ್ಕೊಂದ್ಸಲ ಈ ಥರ ಗಿಡಗಳಿಗೆ ಹಾಕಿದರೆ ಹೂವು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಗುಲಾಬಿ ಗಿಡಕ್ಕೆ ಈ ಥರ ಹಾಕ್ತಾ ಇರ್ತೀನಿ ನಾನು. ತುಂಬಾ ಚೆನ್ನಾಗಿ ಹೂವು ಬಿಡ್ತಾ ಇರುತ್ತೆ. ತುಂಬ ಗುಲಾಬಿ ಕೂಡ ಆಗಿದೆ. ಕನಕಾಂಬರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೂವಿನ ಗಿಡಕ್ಕೆಲ್ಲ ಒಂದು ಒಳ್ಳೆ ರೀತಿಯಾದಂತಹ ಗೊಬ್ಬರ ಅಂತ ಹೇಳ್ಬೋದು ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಹೂವು ಕೂಡ ಬಿಡುತ್ತೆ. ಯಾವುದೇ ಗಿಡಕ್ಕೆ ಕೂಡ ಹಾಕ್ಬೋದು, ತುಂಬ ಒಳ್ಳೆಯದದು. ಹಾಗೆ ಇಲ್ಲಿ ಅಂದರೆ ಟೀ ಮಾಡೋದಕ್ಕೆ ಅಂತ ಹಾಲು ಬಿಸಿಯಾಗಲಿಕ್ಕೆ ಇಟ್ಟು ನಾನು ಹೊರಗಡೆ ಬಂದಿದ್ದೆ. ಹಾಗೆ ಹಾಲು ಕೂಡ ಬಿಸಿಯಾಗಿತ್ತು. ಮಕ್ಕಳಿಗೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಆದ್ವಿಗೆ ಹಾಲು ಕೊಡ್ತಾಯಿದ್ದೀನಿ ಬೆಲ್ಲ ಹಾಕಿ. ನಂತರ ನಮ್ಮ ಮಗ ಆಯುಷ್ನಿಗೆ ಕಾಫಿ ಬೇಕು ಅಂತ ಹೇಳಿದ ಅವನು. ಸೊ ಬ್ರೂ ಇತ್ತು, ಹಾಗೆ ಬ್ರೂ ಹಾಕಿಬಿಟ್ಟು ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳಿದಲ್ವ, ಸೊ ಹಾಗಾಗಿ ಕಾಫಿ ಕುಡಿದ್ರೆ ಸ್ವಲ್ಪ ಈ ಶೀತ ಎಲ್ಲ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಬಾಡಿ ಕೂಡ ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕಾಫಿ ಮಾಡಿ ಕೊಡ್ತಾ ಇದ್ದೀನಿ. ಬ್ರೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ನಾವು ಬ್ರೂ ತರ್ತೀವಿ. ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಆಗಿರುವಂಥ ಕಾಫಿ ಪೌಡರ್ ಕೂಡ ಇದೆ, ಅದನ್ನು ಕೂಡ ಹಾಕ್ಕೊಡ್ತೀನಿ. ಡಿಕಾಕ್ಷನ್ ಆದರೆ ತುಂಬ ಒಂದು ಸ್ವಲ್ಪ ಫ್ಲೇವರ್ ಏನಿದೆ ನೋಡಿ ಅದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಡಿಕಾಕ್ಷನ್ ಹಾಕ್ತಾಯಿದ್ದೀನಿ. ಹಾಗೆ ನಮ್ಮ ಮಾಧವಿ ಕೂಡ ಅಷ್ಟೇ ಕಾಫಿ ಬೇಕು ಟೀ ಬೇಕು ಅಂತ ಕೇಳ್ತಾಳೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅವಳಿಗೆ ಟೀ ಕಾಫಿ ಕೊಡೋದು. ಹಾಲು ಕುಡಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಲೇ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಲು ಕೊಡ್ತೀನಿ. ಅವಳಿಗೆ ಕಷ್ಟ ಆಗುತ್ತೆ ಹಾಲು ಕುಡಿಯೋದು ಅಂತ ಹೇಳಿದರೆ. ಸ್ವಲ್ಪ ಅವಳು ಅಷ್ಟೊಂದು ಇಷ್ಟ ಇಲ್ಲ ಹಾಲು ಕುಡಿಯೋದು ಅಂತ ಹೇಳಿದರೆ. ಬಟ್ ಮಕ್ಕಳಿಗೆ ಒಳ್ಳೆಯದಲ್ವ ಹಾಲು ಕುಡಿದರೆ, ಈ ಟೀ ಕಾಫಿ ಕುಡಿಯೋದಕ್ಕಿಂತ ಅಂತ ಅಂದ್ಬಿಟ್ಟು ನಾನು ಹಾಲು ಕೊಡ್ತಾ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಲ್ಲಿ ನಾನು ಅಂದರೆ ಪೌಡರೆಲ್ಲ ಹಾಕಲ್ಲ. ಕಷಾಯ ಒಂದೊಂದು ಸಲ ಮಾಡಿಕೊಡ್ತೀನಿ, ಬಿಟ್ಟರೆ ಬೂಸ್ಟ್ ಆಗಲಿ ಹಾರ್ಲಿಕ್ಸ್ ಆಗಲಿ ಏನೂ ತಂದು ಇಟ್ಕೊಳ್ಳಲ್ಲ ಮನೆಯಲ್ಲಿ ನಾನು. ಅದೆಲ್ಲ ಮಕ್ಕಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಬರೀ ಹಾಲು ಕುಡೀಲಿ, ಅದರಲ್ಲೇ ಒಳ್ಳೆ ರೀತಿಯಾದಂಥ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ ಬೇಕಾದಷ್ಟು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬರೀ ಹಾಲು ಮಾತ್ರ ಕೊಡ್ತಾ ಇರುವಂಥದ್ದು. ಇವತ್ತು ಸ್ನ್ಯಾಕ್ಸಿಗೆ ನಾನು ತಿಂಡಿ ಏನೂ ಮನೇಲಿ ಮಾಡ್ಕೊಂಡಿಲ್ಲ. ಬದಲಾಗಿ ಇತ್ತು ಮನೆಯಲ್ಲೇ ಸ್ನ್ಯಾಕ್ಸ್ ಇತ್ತು ಬೇಕ್ರಿಯಿಂದ ತಂದಿರುವಂಥದ್ದು, ಅದನ್ನೇ ಕೊಡ್ತಾಯಿದ್ದೀನಿ. ಹಾಗೆ ಸ್ವೀಟಲ್ಲಿ ಮೈಸೂರು ಪಾಕ್ ಕೂಡ ಇತ್ತು, ಅದನ್ನು ಇಟ್ಟು ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಹಾಗೆ ನನಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಟೀನೇ ಮಾಡ್ಕೊಂಡಿದ್ದೀನಿ ಬೆಲ್ಲ ಹಾಕಿಬಿಟ್ಟು. ಇದು ನೆಕ್ಸ್ಟ್ ಡೇ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮೆಡಿಟೇಷನ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ನಾನು ಮೆಡಿಟೇಷನ್ಗೆ ಟೈಮ್ ಕೊಡ್ತೀನಿ. ನಂತರ ಒಂದು 15 ಮಿನಿಟ್ಸ್ ಯೋಗ ಮಾಡೋದಕ್ಕೆ ಟೈಮ್ ಕೊಡ್ತೀನಿ. ಹಾಗೆ ಮೆಡಿಟೇಷನ್ ಅಂತ ಹೇಳಿದರೆ ಸಡನ್ನಾಗಿ ಮಾಡುವಂಥದ್ದಲ್ಲ. ಅಂದರೆ ಒಂದೇ ಸಲಕ್ಕೆ ಕೂತ್ಕೊಂಡು ನಮಗೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸ್ವಲ್ಪ ಸ್ವಲ್ಪ ದಿನ ಕಳೆದ ಹಾಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ನಮಗೆ ಉಸಿರಿನ ಕಡೆಗೆ ಗಮನ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಅಷ್ಟು ಈಸಿಯಾಗಿ ಉಸಿರಿನ ಕಡೆಗೆ ಗಮನ ಕೊಡೋದಂತ ಹೇಳಿದರೆ ಅಷ್ಟು ಈಸಿ ಅಲ್ಲ. ಖಂಡಿತವಾಗ್ಲೂ ಕಷ್ಟ ಇದೆ, ತುಂಬ ಟೈಮ್ ಬೇಕಾಗತ್ತೆ ಅಂತಲೇ ಅನ್ಕೋತೀನಿ. ಹಾಗೆ ಯೋಗ ಅಂತ ಹೇಳಿದರೆ ಅಷ್ಟೊಂದು ನಾನು ಏನೋ ಟ್ರೈನರ್ ಹತ್ರ ಎಲ್ಲ ನಾನು ಟ್ರೈನ್ ತೊಗೊಂಡು ನಾನಿಲ್ಲಿ ಯೋಗ ಮಾಡ್ತಾಯಿಲ್ಲ. ಯೂಟ್ಯೂಬೆಲ್ಲ ನೋಡಿಕೊಂಡು ನನಗೆ ಸ್ವಲ್ಪ ಹೆಲ್ಪ್ ಆಗುವಂತಹ ರೀತಿ ಕೆಲವೊಂದು ಅಂದರೆ ಬ್ಯಾಕ್ ಪೇನೆಲ್ಲ ಇರೋದ್ರಿಂದ ಅದಕ್ಕೆ ಬೇಕಾಗುವಾಗಿ ಕೆಲವೊಂದು ನಾನು ಆಸನಗಳನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಇದರಿಂದ ತುಂಬಾ ಹೆಲ್ಪ್ ಆಗಿದೆ ನನಗೆ ಕೂಡ. ಒಂದು ಸ್ವಲ್ಪ ನನ್ನ ಬಾಡಿ ಏನಿದೆ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆದ ರೀತಿ ಫೀಲ್ ಆಗುತ್ತೆ, ಸ್ವಲ್ಪ ಫ್ಲೆಕ್ಸಿಬಲ್ ಆದಾಗ ಆಗುತ್ತೆ. ಅದಕ್ಕೋಸ್ಕರ ನಾನು ಯೋಗ ಪ್ರಾಕ್ಟೀಸು ಮಾಡ್ತಾಯಿದ್ದೀನಿ ಇವಾಗ. ಸ್ವಲ್ಪ ಬಾಡಿ ಫ್ಲೆಕ್ಸಿಬಲ್ ಆದರೆ ನಮಗೆ ಕೆಲಸ ಮಾಡೋದಕ್ಕೆ ಒಳ್ಳೆ ಎನರ್ಜಿ ಬರುತ್ತೆ. ಇಲ್ಲಾಂತ ಹೇಳಿದರೆ ತುಂಬಾ ಸ್ಟಿಫ್ ಆಗಿದ್ದರೆ ಬಾಡಿ ಎಲ್ಲ ಕೆಲಸ ಮಾಡಬೇಕಿದ್ರೆ ಸುಸ್ತು ಅಂತ ಅನಿಸುತ್ತೆ. ಎಲ್ಲಿಗಾದರೂ ಹೋಗಿ ಬರಬೇಕಿದ್ರೆಲ್ಲ ತುಂಬ ಸುಸ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಯೋಗ ಮಾಡೋದು ತುಂಬಾ ಬೆಟರು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಮನಸ್ಸಿನ ಮೇಲೆ ಇರ್ಬೋದು, ಆರೋಗ್ಯದ ಮೇಲೆ ಇರ್ಬೋದು, ಒಳ್ಳೆ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ. ಹಾಗೆ ಇಲ್ಲಿ ಇವಾಗ ನಾನು ಅನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿನ ರೆಡಿ ಮಾಡ್ತಾ ಇದ್ದೀನಿ. ಅಕ್ಕಿ ತೊಳಿತಾ ಇದ್ದೀನಿ. ಕುಚ್ಚಲಕ್ಕಿ ಹಾಕಿ ಅನ್ನ ಮಾಡೋದಲ್ವ ನಾವು ಯಾವಾಗಲೂ, ಅದನ್ನೇ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ಅಂತ. ಹಾಗೆ ಕುಕ್ಕರ್ ನಿನ್ನೆ ತೊಳೆದಿರಲಿಲ್ಲ, ಇವತ್ತು ಬೆಳಿಗ್ಗೆ ಎದ್ದು ತೊಳೆದ್ಬಿಟ್ಟು ಅನ್ನಕ್ಕಿಟ್ಟೆ. ಹಾಗೆ ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ವಾಕಿಂಗ್ ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಅನ್ನ ಇಟ್ಟು ಎಗ್ ಬೇಯೋದಕ್ಕೆ ಇಟ್ಕೊಂಡು ನಮ್ಮ ಮಾಧವಿ ಓದೋದಕ್ಕೆ ಅಂತ ಎದ್ದಿದ್ದು, ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಅವಳ ಹತ್ರ ಹೇಳಿದೆ ವಿಷಲ್ ಆದರೆ ಅದನ್ನು ಆಫ್ ಮಾಡು ಅಂತ. ಎಗ್ಗು ಕೂಡ ಒಂದು 10 ಮಿನಿಟ್ಸ್ ಆದ ನಂತರ ಅದನ್ನು ಆಫ್ ಮಾಡಿಬಿಡು ಅಂತ ಹೇಳಿಬಿಟ್ಟು ನಾನು ವಾಕಿಂಗ್ ಹೊರಟಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಕೋಲ್ಡ್ ಆಗಿದೆ ಅಂತ ಹೇಳಿದಲ್ವ, ಅವರು ಬರ್ತಾ ಇಲ್ಲ, ನಾನೊಬ್ಬಳೇ ಹೋಗ್ತಾ ಇದ್ದೀನಿ. ತುಂಬ ಚಳಿ ಇದೆ ಮಾತ್ರ ಹೊರಗಡೆ. ಈ ಥರ ಸ್ವಲ್ಪ ಕವರೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಹನಿ ಅಂದರೆ ಹಿಮ ಕೂಡ ಬೀಳ್ತಾ ಇತ್ತು, ಮಂಜು ಕೂಡ ಇತ್ತು. ಶೀತ ಇನ್ನು ನನಗೆ ಕೂಡ ಬರೋದು ಬೇಡ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ಕತ್ಲೆ ಇತ್ತು ಹೋಗಬೇಕಿದ್ರೆ ಬರಬೇಕಿದ್ರೆ ನೋಡಿ ಎಷ್ಟು ಬೆಳಕಾಗಿದೆ.
ಹಾಗೆ ವಾಕಿಂಗ್ ಹೋಗಿಬಿಟ್ಟು ಒಂದು 15 ಮಿನಿಟ್ಸಲ್ಲಿ ನಾನು ವಾಪಸ್ ಬಂದುಬಿಟ್ಟೆ. ಇಲ್ಲಾಂತ ಹೇಳಿದರೆ ನನ್ನ ಹಸ್ಬೆಂಡ್ ಜೊತೆಗಿದ್ರೆ ಸ್ವಲ್ಪ ದೂರ ಹೋಗ್ತೀನಿ. ಒಬ್ಬಳೇ ಆದ್ದರಿಂದ ಸ್ವಲ್ಪ ಹತ್ತಿರ ತನಕ ಹೋಗಿಬಿಟ್ಟು ವಾಪಸ್ ಬಂದೆ. ವಾಪಸ್ ಬರಬೇಕಿದ್ರೆ ಚೆನ್ನಾಗಿ ಬೆಳಕು ಕೂಡ ಬಂದಿತ್ತು. ಹಾಗೆ ಬಂದು ಅಡುಗೆ ಕೆಲಸನ ವಾಪಸ್ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅನ್ನ ಇಟ್ಬಿಟ್ಟು ಆಮೇಲೆ ಎಗ್ ಕೂಡ ಬೇಯೋದಕ್ಕೆ ಇಟ್ಕೊಂಡು ಹೋಗಿದ್ದೆ. ನಮ್ಮ ಮಾಧವಿ ಇದ್ಲಲ್ವ ಅವಳು ಅದನ್ನು ಆಫ್ ಮಾಡ್ಕೊಂಡಿದ್ಲು. ಹಾಗೆ ಇಲ್ಲಿ ಇವತ್ತು ಗ್ರೇವಿ ಮಾಡ್ತಾ ಇದ್ದೀನಿ ನಾನು. ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ. ಹಾಗೆ ನೀರು ದೋಸೆನೂ ಮಾಡ್ತಾ ಇದ್ದೀನಿ. ಎಗ್ ಗ್ರೇವಿ ಅಂತ ಹೇಳಿದರೆ ಲಂಚ್ ಬಾಕ್ಸಿಗೆ ಅಂತ ನಾನು ಮಾಡ್ತಾ ಇರುವಂಥದ್ದು. ಅನ್ನ ಜೊತೆಗೆ ಹಾಗೆ ದೋಸೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬಿಟ್ಟೇ ಮಾಡ್ತಾ ಇದ್ದೆ ಇವತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಹಾಗೆ ಬೇಯಿಸಿಟ್ಟಿರುವಂತಹ ಎಗ್ನ ಹಾಕಿ ಇಲ್ಲಿ ತಿಂಡಿಗೆ ನೀರು ದೋಸೆ ಕೂಡ ಮಾಡ್ತಾ ಇದ್ದೀನಿ. ಒಂದು 2 ದಿನದ ಲಾಗ್ ಇದು. 2 ದಿನದ ಲಾಗ್ನ ಇಲ್ಲಿ ಒಟ್ಟಿಗೆ ಸೇರಿಸಿ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.